ಹೋರಾಟದಾಗ ಭಾಗವಹಿಸಿದ್ರಿ, ಏನು ಅನ್ಸುತ್ತಾ? ಏನು ಸರ್, ಇವರು ನಮ್ಮ ಗ್ರಾಮದ ಮಹಿಳೆಯರು, ಅವರು MSP ಅವರು ಏನು ಮಾಡ್ತಾರೆ ಅಂತಂದ್ರೆ ಸರ, ಈ ಸ್ವಸಹಾಯ ಗುಂಪುಗಳಿಗೆ ಹೆಣ್ಮಕ್ಳನ್ನ ಅಲ್ಲಿ ಕೊಪ್ಪಳದೊಳಗೆ ಒಂದು ಮೀಟಿಂಗ್ ಐತಿ, ಸಂಘದ ಮೀಟಿಂಗ್. ಹಾಗಾಗಿ ಆ ಮೀಟಿಂಗ್ ಒಳಗೆ ನೀವು ಜಾಯಿನ್ ಆಗ್ರಿ ಅಂತೇಳಿ ಅವ್ರಿಗೆ ಸುಳ್ಳು ಹೇಳಿ MSPL ಪರ ಏನು ಧರಣಿ ಹೋರಾಟ ನಡೆಯಕೈತಲ್ಲ ಸರ, ಅಲ್ಲಿ ಕರ್ಕೊಂಬಂದು ನಾವು ರೈತರ ಮಕ್ಕಳದೀವಿ, ರೈತರ ಮನೆಯವರು ಅದೀವಿ, ನಮ್ಮ ಮಕ್ಕಳು ಓದ್ತಾರ, ಹಂಗಾಗಿ ನಮಗೆ ಆ ಕಂಪ್ನಿಯೊಳಗೆ ನಮ್ಗೆ ನೌಕರಿ ಬೇಕಂತೇಳಿ ಇವ್ರ ಬಾಯಿಯಿಂದ ಇಳಿಸೋಕೆ ಅಲ್ಲಿ MSPL ಪರ ಇರುವಂಥ ಧರಣಿ ಒಳಗೆ ಇವ್ರು ಕರ್ಕೊಂಬಂದು ಸುಳ್ಳು ಹೇಳಿ ಕರ್ಕೊಂಬಂದು ಕುಂದಿರ್ತಾರೆ ಸರ್. ಇವ್ರಿಗೆ ಯಾವುದೇ ಥರ ವಿಷಯ ಗೊತ್ತಿಲ್ಲ, ನಿಜಾಂಶ ಅಲ್ಲಿ ಬಂದಮೇಲೆ ಗೊತ್ತಾಗೈತಿ. ಇವ್ರಿಗೆ ಯಾವುದೇ ರೀತಿಯ ಕಂಪ್ನಿ ಪರ ಇಲ್ಲ, ಇವ್ರಿಗೆ ಕಂಪ್ನಿ ಬೇಡ. ಇವರು ಸಾಕಷ್ಟು ಅದರಿಂದ ನೊಂದಾರ ಸರ, ಸಾಕಷ್ಟು ಆರೋಗ್ಯ ಹಾನಿ ಅನುಭವಿಸ್ತಾರ. ಹಾಗಾಗಿ ಯಾವುದೇ ರೀತಿ ಅವ್ರಿಗೆ ಕಂಪ್ನಿ ಅವಶ್ಯಕತೆ ಇಲ್ಲ. ಆದರೂ MSPL ಕಂಪ್ನಿಯವರು ಸುಳ್ಳು ಹೇಳಿ ಮೀಟಿಂಗ್ ಕರ್ಕೊಂಬಂದು ಅಲ್ಲಿ ಕುಂದಿರ್ತಾರೆ ಸರ್. ಅವರು ಈ ಒಂದು ತಪ್ಪು ಸಂದೇಶವನ್ನು ಅವರೆಲ್ಲ ಒಂದು ವಾಟ್ಸಪ್ ಮುಖಾಂತರ, ನ್ಯೂಸ್ ಮುಖಾಂತರ ನಮ್ಮ ಹಲವಾರು ಗ್ರಾಮದವರಿಗೆ ನಮ್ಮ ಕಂಪ್ನಿ ಇಷ್ಟು ಜನ ಕಂಪ್ನಿ ಬೇಕು ಅಂತೇಳಿ ಸ್ತ್ರೀಯರು ಬಂದಾರ ಅಂತೇಳಿ ಅವರನ್ನು ಹೊರಗಡೆ ಬಿಂಬಿಸಾಕತ್ತಾರೆ ಸರ. ಹಾಗಾಗಿ ನಾವು ಹಲವಾರು ಯಾವುದೇ ರೀತಿಯಿಂದ MSPL ಪರ ಇಲ್ಲ, MSPL ವಿರೋಧ ನಾವು ಮಾಡಕತ್ತೀವಿ ಅಂತೇಳಿ ತೋರ್ಸಕ್ಕೆ ನಾವು ಈ ಒಂದು ಧರಣಿ ಟೆಂಟಿಗೆ ಬಂದಿವಿ ಸರ್. ಹೋರಾಟದಲ್ಲೂ ಭಾಗವಹಿಸಿದ್ರಿ ಹಿಂದೆ ಇಲ್ಲಿ ನಮ್ಮ ಏನು ಅನ್ಸುತ್ತೆ? ಹಿಂಗೆ ಹೆಣ್ಮಕ್ಳನ್ನ ಅಮಾಯಕ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಟೆಂಟಿಗೆ ಕುಂದಿರ್ತಾರೆ. ಅವರು ಆ ರೀತಿ ಮಾಡಬಾರ್ದು, ಬಟ್ ಯಾಕೆ ಹಿಂಗೆ ಮಾಡಕತ್ತಾರ ಗೊತ್ತಿಲ್ಲ. ಸುಳ್ಳು ಹೇಳಿ ಪ್ರತಿಯೊಂದು ಇದು ಫಸ್ಟ್ ಸರಿ ಅಲ್ಲ. ಇನ್ನೊಂದು ಲಾಸ್ಟ್ ಟೈಮ್ ಕೂಡ ಒಂದು ಮಹಿಳಾ ದಿನಾಚರಣೆ ಇದ್ದಾಗ ಕೂಡ ಅವಾಗೇನಂತೆಲ್ಲ ಪೇಪರ್ ವೈಟ್ ಪೇಪರಲ್ಲಿ ಸೈನ್ ಮಾಡ್ಸೋಣದು ನಮಗೆ ಫ್ಯಾಕ್ಟ್ರಿ ಬೇಕಂತೇಳಿ ಆಮೇಲೆ ಇದನ್ನು ಮಾಡೋದು. ಅದು ಕೆಲವೊಂದಿಷ್ಟು ಮಹಿಳೆಯರಿಗೆ ಗೊತ್ತಾಗಿ ಅವರು ಕೂಡ ಏನೈತಲ್ಲ ಇದು ನಾವು ಆ ಥರ ಇಲ್ಲ, ನಮ್ಮ ಸಂಘಕ್ಕೆ ಏನೈತೆ ಆ ಸಂಘಕ್ಕೆ ಅಷ್ಟೇ ನಾವು ಮಾತಾಡ್ತೀವಿ, ನೀನು ಹೋಗಿ ನೀವು ಫ್ಯಾಕ್ಟ್ರಿ ಬೇಕು ಅದು ಇದು ಅಂತ ಹೇಳಿದ್ರೆ ನಾವೆಲ್ಲ ಬರೋಂಗಿಲ್ಲ, ನಮ್ಮ ಸಂಘಕ್ಕೆ ಏನೈತೆ ಜಾಸ್ತಿ ಬರ್ತೀವಿ, ಇಲ್ಲ ಅಂತಂತೇಳಿ ಎಲ್ಲರೂ ಹೆಣ್ಮಕ್ಳೆಲ್ಲ ಕೆಲವೊಂದಿಷ್ಟು ಬೇತಾರೆ. ಕೆಲವೊಬ್ಬರು ಅನಕ್ಷರಸ್ಥರಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಸುಮ್ಮನೆ ಅವನ್ನ ಈಗ ನಿನ್ನೆ ಇವರೆಲ್ಲ ಮಹಿಳೆಯನ್ನು ಕರ್ಕೊಂಡ್ಬಂದಾರೆ, ಸುಮ್ಮನೆ ಏನೋ ಸಂಘಕ್ಕೆ ಮೀಟಿಂಗ್ ಇರ್ಬೇಕಲ್ಲ ಅಂತೇಳಿ ಬೇರೆ ಬೇರೆ ಸಂಘಗಳು ಇದ್ದಾವೆ. ಧರ್ಮಸ್ಥಳ ಸಂಘ ಇದೆ, ಸಂಜೀವಿನಿ ಸಂಘ ಅಂತ ಇದೆ. ಆಮೇಲೆ ಕೂಡ ಇವರು MSPL ಒಂದು ಸಂಘ ಮಾಡಿಕೊಂಡು ಮಹಿಳೆಯರಿಗೆ ಇಷ್ಟು ದುಡ್ಡು ಕೊಡ್ಬೇಕಂತೇಳಿ ಪ್ರತಿ ತಿಂಗಳ ದುಡ್ಡು ಇಷ್ಟು 20,000 30,000 ದುಡ್ಡು ಕೊಟ್ಟು ಆಮೇಲೆ ಪ್ರತಿ ವಾರನೂ ಇಷ್ಟು ಅಂತೇಳಿ ಇವ್ರ ಹತ್ರ ಕಟ್ಸ್ಕೊಂಡಾಗ ಒಳ್ಳೆ ಏನು ಮಾಡ್ರೆ ಇಲ್ಲಿ ಫ್ಯಾಕ್ಟ್ರಿ ವಿಚಾರವಾಗಿ ಬರ್ತಾ ಅಂತಂತೇಳಿ ಇವ್ರಿಗೆ ಗೊತ್ತಿಲ್ಲಂಗೆ ಕರ್ಕೊಂಬಂದು ಅಲ್ಲಿ ಹೋಗಿ ಟೆಂಟಲ್ಲಿ ನಮ್ಮ ಫ್ಯಾಕ್ಟ್ರಿ ಬೇಕಂತಂತಂತೇಳಿ ಅವ್ರಂತ ಅವ್ರಿಗೆ ಹೋಗಿ ಫೋಟೋ ತೆಗಿಸಿ ಅದನ್ನೆಲ್ಲ ಮಾಹಿತಿ ಏನೋ ಅವ್ರಿಗೆ ಗೊತ್ತಿಲ್ಲಾರ್ದೇ ಕರ್ಕೊಂಬಂದು ಇದು ಮಾಡಿದ್ರೆ ಅದಕ್ಕೆ ಅವ್ರ ಹೆಣ್ಮಕ್ಳಿಗೆಲ್ಲ ಹಿಂಗೆ ವಿಷಯ ಗೊತ್ತಾಗಿ ಇಲ್ಲ ನಾವು ಫ್ಯಾಕ್ಟ್ರಿ ನಮಗೆ ಬೇಡ ನಾವು ಫ್ಯಾಕ್ಟ್ರಿ ವಿಚಾರವಾಗಿ ನಾವು ಅಲ್ಲಿ ಹೋಗಿಲ್ಲ ಅಂತೇಳಿ ಇವತ್ತು ಫ್ಯಾಕ್ಟ್ರಿ ವಿರೋಧ ಮಾಡ್ತಕ್ಕಂಥ ಒಂದು ಹೋರಾಟ ಸಮಿತಿ ಒಳಗೆ ಇವತ್ತು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಅದಕ್ಕೆ ನಮ್ದು ಅದನ್ನು ನಾವು ನಿನ್ನೆ ಹೋಗಿದ್ದು ಅದರ ತಪ್ಪು ಸಂದೇಶ ಇವತ್ತು ನಮ್ಗೆ ಹೇಳ್ತಿಲ್ಲ ಆ ಫ್ಯಾಕ್ಟ್ರಿ ಬೇಡ, ಇದರಿಂದ ನಾನು ತಪ್ಪು ಮಾಹಿತಿ ಕೊಟ್ಟರೆ ಅಂತ ಇವತ್ತು ಬಂದು ಧರಣಿ ಕುಂದಿದ್ದಾರೆ. ಹೇಳಮ್ಮ, ಈಗ ಎದಕ್ಕೆ ಕರ್ಕೊಂಡು ಹೋಗಿದ್ರು ಅವರು? ಅಲ್ಲಿ ಏನು ಮಾಡಿದ್ರು? ಎಲ್ಲಿ ಕರ್ಕೊಂಬಂದ್ರು ಅವರು? ಅವರು ವಿಡಿಯೋದಾರ ಕರೆದು ನಮಗೆ ಮಾತು ಕೇಳಿ ವಿಡಿಯೋ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸಂಘದ ಮೀಟಿಂಗ್ ಐತೆ, ಹಂಗೆ ನೀವೇನು ಮಾತಾಡ್ಬೇಡಿ, ಸುಮ್ಮನೆ ಕುಂದ್ರೆ ಬಂದವ್ರೆ ನಾವು ಸುಮ್ಮನೆ ಹೋಗಿ ಅಲ್ಲೆಲ್ಲ ಹೋಗಿಂದ ಗೊತ್ತಾಗ್ತದೆ. ಇಷ್ಟು ಯಾವ ಸಂಘದ ಮೀಟಿಂಗ್ ಅಂತ ಕರ್ಕೊಂಡು? ದುರ್ಗಾದೇವಿ ಸಂಘದ ಜೊತೆ ಮೀಟಿಂಗಿಗೆ ಕರೆದು ಸ್ವಸಹಾಯ ಸಂಘದ ಮೀಟಿಂಗ್ ಅಂತೇಳಿ ಎಲ್ಲಿ ಕರ್ಕೊಂಡು ಹೋಗಿದ್ರು? ತಹಸೀಲ್ ಆಫೀಸ್. ಏನು ಹೋರಾಟ ಮಾಡಕಂತಿದ್ರು? ನಾವು ಹೋರಾಟಕ್ಕೆ ಹೋಗಿಲ್ಲ. ಅವ್ರು ಕರ್ಕೊಂಡು ಹೋಗ್ಯಾರ. ಅಲ್ಲಿ ಹಿಂಗೆ ಹೋರಾಟ ಐತೆ ಅಂತ ನಮ್ಗೆ ಹೇಳಿಲ್ಲ ಅವರು. ಸಂಘದ ಮೀಟಿಂಗ್ ಐತಿ, ನೀವೇನು ಮಾತಾಡಬೇಡ್ರಿ, ಸುಮ್ಮನೆ ಕುಂತು ಬರ್ರಿ, ನೀವು ಮಾತಾಡ್ರೆ ಬೇರೆ ಇರ್ತಾರಲ್ಲ. ನಮಗೆ ಫ್ಯಾಕ್ಟ್ರಿ ಬೇಡ, ನಮ್ಗೆ ದೂರ ಬರ್ತದೆ. ನಮ್ಮ ಫ್ಯಾಕ್ಟ್ರಿ ಬಗ್ಗೆ ಮಾತಾಡಂತಾನೆ ಹೇಳಿಲ್ಲ ಅವರು, ಬೇಡ ಅಂತಲೇ ಹೇಳ ಅಲ್ಲಿ ಹೋಗಿಂದ ಹೇಳಿಂದ ಗೊತ್ತು ನಮ್ಗೆ. ನಾವು ಅದ್ರ ಬಗ್ಗೆ ಮಾತಾಡಲಿಲ್ಲ, ನಮಗೆ ಫ್ಯಾಕ್ಟ್ರಿ ಬೇಡ, ಸುಳ್ಳು ಹೇಳಿ ಕರ್ನಾಟಕ. ಎದ್ರ ಸಲುವಾಗಿ ಹೋಗಿದ್ದಮ್ಮ? ಏನಾಯ್ತು? ಏನಂತೇಳಿ ಕರ್ಕೊಂಡು ಹೋಗಿದ್ರು ಅವರು? ಯಾವ ಗುಂಪಿಂದಮ್ಮ? ಎಲ್ಲಿ ಕರ್ಕೊಂಡು ಹೋದ್ರಮ್ಮ? ಏನಾಯ್ತಮ್ಮ ಅಲ್ಲಿ? ಹೋರಾಟಕ್ಕೆ ಕರ್ಕೊಂಡು ಹೋಗಿದ್ರಾ ಏನು? ಅಂದರೆ ಸಭೆ ಅದಂತೇಳಿ ಕರ್ಕೊಂಡು ಹೋಗಿ ನಿಮ್ಮನ್ನ ಹೋರಾಟದ ಟೆಂಟಿಗೆ ಕರ್ಕೊಂಡು ಹೋಗ್ಯಾರ, ಸಭೆ ಅಂತೇಳಿ. ಈಗ ಸುಳ್ಳು ಕರ್ಕೊಂಡು ಹೋಗಿರಿ, ಏನು ಅನ್ಸುತ್ತಮ್ಮ? ಅದ ಮತ್ತೇನೋ ಆದಿತ್ತು ಸಂಘದ ಐತಂತ ನಾವು ಹೋಗಿದ್ದು ಕರೆಯವ್ರಿ,
ಇಲ್ಲಿ ಬಂದಿಲ್ಲ ಅದೆಷ್ಟು ನೋಡಿ ಅದಕ್ಕೆ ಮೊದ್ಲಾಗ ನಮಗಂತ ಏನೂ ಗೊತ್ತಿಲ್ಲ. ನಮಗೆ ಫ್ಯಾಕ್ಟ್ರಿ ಬ್ಯಾಡ್ರಿ ಧೂಳು ಬರ್ತೈತಿ ಅದ್ರ ಸಲುವಾಗಿ ನಮಗೆ ತ್ರಾಸ ಐತಿ ಬ್ಯಾಡ್ರಿ ನಮ್ಗೆ ಗೊತ್ತಿಲ್ಲ ನಾವು ಮೋಸ ಮಾಡಿದ್ದೇವೆ ನಮ್ಮ ಮೋಸಕ್ಕೆ ನಾವು ನಿಂದಿಲ್ರಿ ನಾವು ಅಂತಂತ ಧಿಕ್ಕಾರ